ನಾನೊಂದು ಪ್ರಶ್ನೆ ಕೇಳ್ತೀನಿ ಸರ್, ರೇಣುಕಾ ಸ್ವಾಮಿ ಅವರ ಫ್ಯಾಮಿಲಿ ಕೇಳ್ತೀನಿ. ತನ್ನ ಗಂಡ ಮಾಡಿರೋದು ಸಾಚನಾ? ತನ್ನ ಗಂಡ ಮಾಡಿರೋದು ಒಳ್ಳೆ ಕೆಲಸನಾ ಸರ್? ನನಗೂ ಕೂಡ ಅನ್ಯಾಯ ಆಗಿದೆ ಸರ್. ನನಗೂ ಕೂಡ ಇಬ್ರು ಅತ್ಯಾಚಾರ ಮಾಡಿದ್ದಾರೆ. ಓಪನ್ ಆಗಿ ಹೇಳ್ತೀನಿ, ನನಗೂ ಕೂಡ ಅತ್ಯಾಚಾರ ಮಾಡಿದ್ದಾರೆ. ನಾನು ಕೆಲ್ಸಕ್ಕೆ ಹೋಗೋ ಜಾಗದಲ್ಲಿ ಇಬ್ರು ಅತ್ಯಾಚಾರ ಮಾಡಿದ್ದಾರೆ. ಅವತ್ತು ನಾನು ನನ್ನ ಮಕ್ಕಳನ್ನ ಹಿಡ್ಕೊಂಡು ಸಾಯ್ಬೇಕು ಅನ್ನೋ ರೇಂಜ್ಗೆ ಹೋಗಿದೆ. ಅವತ್ತು ನನ್ನ ಬಂದು ಕಾಪಾಡಿದೆ ದರ್ಶನ್ ಅನ್ನೋರು. ಇವತ್ತು ಅವ್ರ ಮೇಲೆ ಸುಳ್ಳು ಅಪರಾಧ ಹೊರಿಸ್ತಿದ್ದೀರಲ್ಲ ಸರ್, ಕಣ್ಣು ಮುಂದೆ ನಿಂತು ಮಾತಾಡಬೇಕು ಸರ್. ಬಾಯಿ ಬಂದದಲ್ಲ ಮಾತಾಡೋದು, ಕೇವಲವಾಗಿ ಯಾರನ್ನೂ ಮಾತಾಡಿಸ್ಬಾರ್ದು ಸರ್. ಒಂದು ಅನ್ಯಾಯ ಆಗಿ ಯಾರು ಕೂಡ ನನಗೆ ಕೈ ಹಿಡ್ದಿಲ್ಲ ಸರ್. ಇವಾಗ ಎಂತೆಂಥ ರಾಜಕೀಯರೆಲ್ಲ ಅವ್ರನ್ನ ಬ್ಯಾನ್ ಮಾಡಬೇಕು, ಅದು ಮಾಡಬೇಕು, ಅವ್ರಿಗೆಲ್ಲ ನಾನು ಹೇಳೋದು ಒಂದೇ ಸರ್, ಒಂದು ಅಣ್ಣನ ಸ್ಥಾನದಲ್ಲಿ ನಿಂತು ನನಗೆ ಹೆಲ್ಪ್ ಮಾಡಿದ್ದಾರೆ. ಸಾಯ್ಬೇಕು ಅನ್ನೋದೊಳ ಬದುಕಬೇಕು ಅನ್ನೋದು ತೋರಿಸ್ಕೊಟ್ಟಿರೋ ಮನುಷ್ಯ. ಒಂದು ಎಕ್ಸಾಂಪಲ್ ನನಗೆ ಹೇಳ್ತಾ ಇದ್ದೀನಿ, ನನಗೂ ಕೂಡ ಆಗಿದೆ ಸರ್ ಅನ್ಯಾಯ. ಅವಾಗ ನನಗೆ ಕೈ ಹಿಡಿದು ಒಂದು ಅಣ್ಣನ ಸ್ಥಾನದಲ್ಲಿ ನಿಂತು ಒಂದು ಏನದು ಚಾಲೆಂಜಿಂಗ್ ಸ್ಟಾರ್ ಒಂದು ಇದನ್ನ ಬಿಟ್ಬಿಟ್ಟು ನಾರ್ಮಲ್ ಮನುಷ್ಯನಾಗಿ ನಿಂತು ಬಂದು ಮಾಡೋದು ಅಷ್ಟು ಈಸಿ ಅಲ್ಲ ಸರ್. ಅಷ್ಟು ಈಸಿ ಅಲ್ಲ ಅದು ಮಾಡೋ. ಆ ಸ್ಥಾನನ ಬಿಟ್ಬಿಟ್ಟು ಬಂದು ಒಂದು ನಾರ್ಮಲ್ ಮನುಷ್ಯನಾಗಿ ಬಂದು ನನಗೆ ಹೆಲ್ಪ್ ಮಾಡಿದಾರಲ್ಲ, ಹೆಲ್ಪ್ ಮಾಡಿದಾರನ್ನಲ್ಲ, ಒಂದು ಹಣ್ಣೊಂದು ಸ್ಥಾನ, ಅಣ್ಣ ಅಂದರೆ ಆ ರೇಂಜಿಗೆ ನನಗೆ ಮಾಡಿದ್ದಾರೆ. ಯಾಕೆ ಬೇಕಪ್ಪ ಊರವ್ರ ಕತೆ ನಮಗೆ ಯಾಕಪ್ಪ ಹೋಗಪ್ಪ ಅಂತಾರೆ. ಹಂತಗಳು ಒಂದು ಹೆಣ್ಣಿಗೆ ಬಂದು ಹೆಲ್ಪ್ ಮಾಡಿದ್ದಾರೆ ಅಂದರೆ ಅವ್ರ ಬಗ್ಗೆ ನಾನು ಬಿಟ್ಕೊಡಲ್ಲ ಸರ್. ತಪ್ಪು ಮಾಡಿಲ್ಲ ಸರ್, ತಪ್ಪು ಮಾಡಿಲ್ಲ. ನಾನು ಪ್ರೂವ್ ಮಾಡ್ತೀನಿ ಸರ್, ನನಗಾಗಿರೋ ಅನುಭವದಿಂದ ಹೇಳ್ತೀನಿ, ನಾನು ಪ್ರೂವ್ ಮಾಡಿದ್ದೀನಿ. ಇದು ದರ್ಶನ್ ಸಾರೇ ಮಾಡ್ತಿದ್ದಾರೆ, ದರ್ಶನ್ ಅವರೇ ಮಾಡ್ತಿದ್ದಾರೆ. ಇವಾಗ ಇರೋ ಬರೋರೆಲ್ಲ ಎದ್ದು ಬಿಟ್ಟಿದ್ದಾರೆ. ಕೋರ್ಟ್ ನನ್ನ ಕರೆದ್ರು ಕೂಡ ನಾನು ಸಾಕ್ಷಿ ಹೇಳ್ತೀನಿ ಸರ್. ಒಂದು ತಂಗಿ ಸ್ಥಾನದಲ್ಲಿ ನಿಂತು ಹೇಳ್ತಿದ್ದೀನಿ, ಅಣ್ಣ ಮಾಡಿರಲ್ಲ. ಇವಾಗ ಅವರು ಇವ್ರಿಗೆ ಕೇಳ್ತೀನಿ, ನಾನು ಸಹನ ಅವ್ರಿಗೆ, ನಿಮ್ಮ ಅಕ್ಕ ತಂಗಿದಿರ್ಗೆ ಆ ಥರ ಮೆಸೇಜ್ ಮಾಡಿದ್ರೆ ನೀವೇನು ರಿಯಾಕ್ಟ್ ಮಾಡ್ತಿದ್ರಿ? ಏನು ರಿಯಾಕ್ಟ್ ಮಾಡ್ತಿದ್ರಿ ಸರ್? ನನಗೆ ರೇಣುಕಾ ಸ್ವಾಮಿನ ನನಗೆ ಗಂಡ ಆಗಿದ್ರೆ ನಾನು ಕೂಡ ಅದೇ ತಪ್ಪೇ ಮಾಡ್ತಿದ್ದೆ ಸರ್. ಇವಾಗ ಡಿ ಬಾಸ್ ಮಾಡಿದಾರೆ ಅಂತಾರಲ್ಲ, ಅದು ಅವ್ರು ಮಾಡಿದಾರೋ ಇವಾಗ ನನಗೆ ಗೊತ್ತಿಲ್ಲ. ನಾನಾಗಿದ್ರು ಅದನ್ನೇ ಮಾಡ್ತೆ. ತಿನ್ನ ಅನ್ನಕ್ಕೆ ವಿಷ ಕೊಡ್ತಾ ಇದ್ದೆ ಸರ್ ನಾನು. ತಿನ್ನ ಅನ್ನಕ್ಕೆ ವಿಷ ಕೊಡ್ತಾ ಇದ್ದೆ. ಅವನೇನಾದ್ರೂ ಆ ಕೆಲಸ ಮಾಡಿದಿದ್ರೆ, ನಾನು ಗಂಡ ಮಾಡಿದ್ರು ನಾನು ಅದನ್ನೇ ಮಾಡ್ತಿದ್ದೆ ಸರ್. ನಾನು ಅಣ್ಣ ತಮ್ಮಂದಿರ ಆ ಥರ ಕೆಲಸ ಮಾಡಿದ್ರೆ ಇಡೀ ಪಬ್ಲಿಕ್ಕಲ್ಲೇ ಅವನ್ನ ನಾನು ಸಾಯಿಸ್ತಿದ್ದೆ ಸರ್. ಇಡೀ ಪಬ್ಲಿಕ್ ಮುಂದೆನೇ ಅವ್ನಿಗೆ ಚಪ್ಪಲಿ ತಗೊಂಡು ಹೊಡಿತಿದ್ದೆ, ತಿನ್ನ ಅನ್ನಕ್ಕೆ ವಿಷ ಕೊಡ್ತಾ ಇದ್ದೆ. ಮನೆಯಲ್ಲಿ ಎಲ್ಲರೂ ಅಮಾಯಕರ ಥರನೇ ಇರ್ತಾರೆ, ಆಚೆನೆ ಅವ್ರ ಕಚ್ಚಡ ಬುದ್ಧಿಗಳನ್ನ ತೋರಿಸೋದು. ಅವನು ಅಮಾಯಕ ಅನ್ನೋದು ಕೇಳಬೇಡಿ ಸರ್, ಅವನು ಕಚ್ಚಾಡ, ಅವನು ಅಮಾಯಕ ಅಂತ ಕೆಲಸ ಅವನು ಮಾಡಿ. ಇವಾಗ ಒಂದೊಂದೇ ಬೈಲಾಗ್ತಾ ಇದೆ. ಎಷ್ಟು ಫಿಲಮ್ ಆಕ್ಟ್ರೆಸ್ಗೆ ಆ ಥರ ಅಶ್ಲೀಲ ಫೋಟೋಗಳು ಕಳಿಸಿದ್ದಾನೆ. ಅಮಾಯಕ ಅಂತ ಮಾಡೋ ಕೆಲಸ ಮಾಡಿದಾನೆ ಸರ್ ಅವನು. ಇಬ್ರು ಹುಡುಗಿರಿಗೆ ಸರ್, ಹೀರೋಯಿನ್ಗಳಿಗೆ ಆ ಥರ ಕಳ್ಸಿರೋನು. ಅಮಾಯಕ ಹುಡುಗಿರಿಗೆ ಎಷ್ಟು ಜನ ಕಳ್ಸಿರ್ಬೋದು ಸರ್ ಅವನು. ಇವಾಗ ಅವ ಯಾಕೆ ಕೆಳಗಡೆ ಬಿದ್ದಿದ್ದಾರೆ ಅಂದ್ಬಿಟ್ಟು ಈ ರೇಂಜಿಗೆ ಮಸಿ ಬಳಿಯೋದು ತಪ್ಪು ಸರ್.